ಮಾಡಿದ್ದೀನಿ ಅಂತ ಹೈದರಾಬಾದ್ನಿಂದ ಕೂಡ ತಜ್ಞರು ಬರ್ತಾ ಇದ್ದಾರೆ ಡ್ಯಾಮ್ನ ವೀಕ್ಷಣೆ ಮಾಡೋದಕ್ಕೆ ಅಂತ. ಡ್ಯಾಮ್ ಹಾಗೂ ನೀರನ್ನ ರಕ್ಷಣೆ ಮಾಡೋದು ಮುಖ್ಯ ಅಂತ ಕೊಪ್ಪಳದ ಮುಜರಾಬಾದ್ನಲ್ಲಿ ಶಿವರಾಜ್ ತಂಗಡಗಿ ಹೇಳಿಕೆ ಕೊಟ್ಟಿದ್ದಾರೆ. ಬಹಳ ಮುಖ್ಯವಾಗಿದ್ದು ನೀರನ್ನ ರಕ್ಷಣೆ ಮಾಡ್ಕೋಬೇಕು, ಡ್ಯಾಮನ್ನು ರಕ್ಷಣೆ ಮಾಡಬೇಕು. ಡ್ಯಾಮು ಮತ್ತು ನೀರು ಇವು ರಕ್ಷಣೆ ಮಾಡೋಂಥ ಕೆಲಸ. ಯಾಕಂತಂದ್ರೆ 50%ಗಿಂತ ಹೆಚ್ಚು ರೈತರಿಗಾಗಲೇ ಭತ್ತವನ್ನು ನಾಟಿ ಮಾಡಿದ್ದಾರೆ. ಹೀಗಾಗಿ ಅದಕ್ಕೆ ಏನೇನು ಬೇಕು ಮತ್ತು ಡ್ಯಾಮ್ ರಕ್ಷಣೆಗೆ ಏನು ಬೇಕು ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ವಿ. ಈಗ ಸಂಬಂಧಪಟ್ಟಂತ ಅಧಿಕಾರಿಗಳು ಬಂದಿದ್ದಾರೆ, ನಾನು ಅಲ್ಲಿ ಹೋಗ್ತಾ ಇದ್ದೀನಿ. ಸೈಡ್ಗಿರುವಂತ ಚೈನ್ ಕೊಂಡಿ ಪೂರ್ಣ ಕಟ್ಟಾಗಿ ಗೇಟ್ ಪೂರ್ಣ ಕೆಳಗೋಗಿ ರಾತ್ರಿ ನನಗೆ ನೋಡಕ್ಕಾಗಲ್ಲ. ಈಗ ಹೋಗಿ ಇನ್ನು ನೋಡ್ತಾ ಇದ್ದೀನಿ ಅದನ್ನ. ಬಟ್ ಏನೇ ಆದ್ರೂ ಇದು ಯಾರು ಮಾಡಿದ್ದೇನಲ್ಲ, ಇದು ನೀರಿನ ಫೋರ್ಸ್ ಹಂಗಿದೆ. ಕೆಲವೊಂದಿಷ್ಟು ಮೇಂಟೆನೆನ್ಸ್ ಮಾಡ್ತಾ ಇರೋದು ಟಿಬಿ ಡ್ಯಾಮ್ ಬೋರ್ಡ್ ಇಲ್ಲ ನಾವು ಮಾಡಂಗಿಲ್ಲ. ಮೊದಲಿದ್ದು ಬೋರ್ಡೇ ಅದನ್ನ ಮೇಂಟೆನೆನ್ಸ್ ಅನ್ನು ಮಾಡ್ತಾ ಇರೋದು. ಅದು ಅವ್ರಿಗೆ ನಾನು ಮಾತಾಡಿದೆ, 1 ತಿಂಗಳಿಂದ ನಾವೆಲ್ಲ ಮೇಂಟೆನೆನ್ಸ್ ಮಾಡಿದೀವಿ ಅಂತ ಹೇಳಿದ್ರು. ಅದ್ರ ಬಗ್ಗೆನೂ ಮಾಹಿತಿ ತಗೊಂಡಿದ್ದೀನಿ. ಈಗ ನಾನು ಅಲ್ಲಿ ಹೋಗೋವರೆಗೂ ನನಗೇನು ಗೊತ್ತಾಗ್ತದೆ, ನಾನು ರಾತ್ರಿ ಬಂದು ನೋಡಿದ್ದೀನಿ. ನನಗೆ ಪೂರ್ಣ ಪ್ರಮಾಣ ರಾತ್ರಿ ತಗೊಳಕ್ಕಾಗಲ್ಲ. ಈಗ ತಗೊಂಡು ನಿಮಗೆ ಮತ್ತೆ ಅಪ್ಡೇಟ್ ಮಾಡ್ತೀನಿ. ನಿಮಗೆ ಬಹಳ ಮುಖ್ಯವಾಗಿದ್ದು ನೀರನ್ನ ರಕ್ಷಣೆ ಮಾಡ್ಕೋಬೇಕು, ಡ್ಯಾಮನ್ನು ರಕ್ಷಣೆ ಮಾಡಬೇಕು. ಡ್ಯಾಮು ಮತ್ತು ನೀರು ಇವು ರಕ್ಷಣೆ ಮಾಡೋಂಥ ಕೆಲಸ. ಯಾಕಂತಂದ್ರೆ 50%ಗಿಂತ ಟಿಬಿ ಡ್ಯಾಮ್ನಲ್ಲಿ 2 ಅಡಿಯಷ್ಟು ನೀರು ಖೋತ ಆಗಿದೆ. ಕ್ಷಣ ಕ್ಷಣಕ್ಕೂ ಕೂಡ ನೀರಿನ ಪ್ರಮಾಣ ಕಡಿಮೆ ಆಗ್ತಾ ಇದೆ. ಡ್ಯಾಮ್ನ 28 ಗೇಟ್ಗಳನ್ನು ಓಪನ್ ಮಾಡಿದ್ದಾರೆ ಸಿಬ್ಬಂದಿ. ಅಂದರೆ ಓವರ್ ಆಲ್ ಸ್ವಲ್ಪ ನೀರು ಕಡಿಮೆ ಮಾಡೋಕ್ಕೆ ಅಂತ. ಈಗ ಡ್ಯಾಮ್ನಲ್ಲಿ 2 ಅಡಿಯಷ್ಟು ನೀರು ಕಡಿಮೆ ಆಗಿದೆ. ನೀರು ಕಡಿಮೆ ಆಗಿದೆ ಅಂದರೆ ರೈತರಿಗೆ ಆತಂಕ ಆಗುತ್ತೆ. ಏನು ಅಂತಂದರೆ ಮುಂದೆ ನೀರು ಇರೋದಿಲ್ಲ ಅಂತ. ಅಲ್ಲಿ ಬೆಳೆ ಬೆಳೆಯೋದಕ್ಕೆ ನೀರು ಬೇಕಾಗುತ್ತೆ. ಟಿಬಿ ಡ್ಯಾಮಲ್ಲಿ ನೀರು ಮಳೆ ಬಂದರೂ ಕೂಡ ಆ ನೀರನ್ನ ಉಳಿಸ್ಕೊಳ್ಳೋದಕ್ಕೆ ನಮ್ಮ ಕೈಲಾಗಲಿಲ್ವಲ್ಲ ಅನ್ನೋವಂಥದ್ದು ನಿಜಕ್ಕೂ ಅತ್ಯಂತ ಖೇದದ ಸಂಗತಿ. ಪ್ರಕೃತಿ ವರ ಕೊಟ್ಟರು ಕೂಡ ಮನುಷ್ಯನ ಒಂದು ಅಪಸವ್ಯಗಳಿಂದಾಗಿ ಆ ನೀರನ್ನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ. ನಮ್ಮ ಪ್ರತಿನಿಧಿ ರೇಣುಕಾರಾಧ್ಯ ಬಳ್ಳಾರಿಯಿಂದ ಕನೆಕ್ಟ್ ಆಗಿದ್ದಾರೆ. ರೇಣುಕಾರಾಧ್ಯ, ಪ್ರಕೃತಿ ವರ ಕೊಟ್ಟರೂ ಕೂಡ ಅದನ್ನು ಸರಿಯಾಗಿ ಬಳಸ್ಕೊಳ್ಳೋದಕ್ಕಾಗಲಿಲ್ಲ. ಅಂಥ ಒಂದು ದಿವ್ಯ ನಿರ್ಲಕ್ಷ್ಯವನ್ನು ಅಧಿಕಾರಿಗಳು ತೋರಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನೂ ಕನ್ಫರ್ಮ್ ಆಗಬೇಕು ಕಾರಣ ಏನು ಅನ್ನೋಂಥದ್ದು. ಡಿ.ಕೆ. ಶಿವಕುಮಾರ್ ಎಷ್ಟೊತ್ತಿಗೆ ಬರ್ತಾರಂತೆ, ಈಗ ಅದಕ್ಕೆ ಸೊಲ್ಯೂಷನ್ ಏನಂತೆ, ಆಮೇಲೆ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ಈಗ ತುರ್ತು ಕ್ರಮಗಳನ್ನು ಏನು ಕೈಗೊಳ್ತಾ ಇದ್ದಾರೆ, ಏನು ನಡೀತಾ ಇದೆ ರೇಣುಕಾರಾಧ್ಯ? ಖಂಡಿತ ಶ್ರೀಲಕ್ಷ್ಮಿ, ಏನಂದ್ರೆ ಡ್ಯಾಮ್ನ ದುರಸ್ತಿ ಮಾಡೋದಕ್ಕೆ ಕನಿಷ್ಠ 20 ಅಡಿಯಷ್ಟು ನೀರನ್ನು ಹೊರಬಿಡಬೇಕು. ಅಂದರೆ ಸುಮಾರು 60 TMC ನೀರನ್ನು ಹೊರಬಿಡಬೇಕಾಗಿರ್ತಕ್ಕಂಥದ್ದು. ಹೀಗಾಗಿ ನಾನೀಗ ಗೇಟ್ನ ಹಿಂಭಾಗ ಇರ್ತಕ್ಕಂಥದ್ದು, ಅಂದರೆ ಗೇಟ್ನ ಹಿಂಭಾಗ ಯಾವ ರೀತಿಯಾಗಿದೆ ದೃಶ್ಯಾವಳಿಗಳನ್ನು ನೋಡಿದರೆ ಗೊತ್ತಾಗುತ್ತೆ. ಈಗಾಗಲೇ 2.5 TMC ಅಂದರೆ 2.5 ಅಡಿಯಷ್ಟು ನೀರು ಕಡಿಮೆ ಆಗಿದೆ. ಅಂದರೆ ನಿನ್ನೆ ರಾತ್ರಿಯಿಂದ ಡ್ಯಾಮ್ನಿಂದ ಹೊರಗೆ ನೀರು ಬಿಡ್ತಾ ಇದ್ದಾರೆ. ಹೀಗಾಗಿ 7 TMC ನೀರು ಈಗಾಗಲೇ ಹೊರ ಹೋಗಿದೆ. ಇನ್ನೂ ಕೂಡ 40ರಿಂದ 45 TMC ಅಷ್ಟು ನೀರು ಹೊರ ಹೋಗಬೇಕು. ಈ ದೃಶ್ಯದಲ್ಲಿ ಏನು ನೋಡ್ತಿದ್ದಾರೆ, 2ರಿಂದ 2.5 ಅಡಿಯಷ್ಟು ಈಗ ನೀರು ಕಡಿಮೆ ಆಗಿರ್ತಕ್ಕಂಥದ್ದು. ಅಂದರೆ ಈಗೇನು ಗೇಟ್ಗಳನ್ನು ನೋಡ್ತಿದ್ದೀರಾ, ಇವು ಕ್ಯಾನಲ್ಗೆ ಹೋಗ್ತಕ್ಕಂಥ ಗೇಟ್ಗಳು. ಅದರ ಮುಂದೆ ಪ್ರಮುಖವಾದ ಗೇಟ್ಗಳು ಇರ್ತಕ್ಕಂಥ ಕ್ರಸ್ಟ್ ಗೇಟ್ಗಳಿರ್ತಕ್ಕಂಥದ್ದು. ಅದರಿಂದ ಈಗ 28 ಗೇಟ್ಗಳ ಮೂಲಕ ಈಗ 1 ಲಕ್ಷ ಕ್ಯೂಸೆಕ್ಸ್ ನೀರನ್ನು ಬಿಡ್ತಾ ಇದ್ದಾರೆ. ಹೀಗಾಗಿ ಕ್ಷಣಕ್ಕೂ ನೀರಿನ ಪ್ರಮಾಣ ಡ್ಯಾಮ್ನಲ್ಲಿ ಕಡಿಮೆ ಆಗ್ತಾ ಇರತಕ್ಕಂಥದ್ದು ಒಂದು ಕಡೆ. ಆದರೆ ಈಗಾಗಲೇ ಇನ್ನೊಂದು ದೃಶ್ಯದಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಡಿ.ಕೆ. ಶಿವಕುಮಾರ್ ಅವರು ಡ್ಯಾಮ್ನ ಒಳಭಾಗಕ್ಕೆ ಬರ್ತಾ ಇರ್ತಕ್ಕಂಥದ್ದು ಇನ್ನೊಂದು ದೃಶ್ಯ. ಈ ದೃಶ್ಯದಲ್ಲಿ ನಮ್ಮ ಕ್ಯಾಮ್ರಾಮನ್ಗೆ ಹೇಳ್ತೀನಿ, ಈಗ ಡಿ.ಕೆ. ಶಿವಕುಮಾರ್ ಅವರು ಡ್ಯಾಮ್ಗೆ ಎಂಟ್ರಿ ಆಗಿದ್ದಾರೆ. ಅವರು ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ಆ ಗೇಟ್ಗಳಿರ್ತಕ್ಕಂಥ ಅಂದರೆ ಎಲ್ಲಿ ಗೇಟ್ ಒಡೆದೋಗಿದೆ ಆ ಗೇಟ್ನ ಬಳಿ ಹೋಗ್ತಾರೆ. ಡಿ.ಕೆ. ಶಿವಕುಮಾರ್ ಅವರು ಈಗ ಡ್ಯಾಮ್ನ ಕೆಳಭಾಗದಲ್ಲಿದ್ದಾರೆ ಅನ್ನುವ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಪೊಲೀಸರು ಕೂಡ ಅಲರ್ಟ್ ಆಗ್ತಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಅಂದರೆ DCM ಡಿ.ಕೆ. ಶಿವಕುಮಾರ್ ಅವರು ಡ್ಯಾಮ್ನ ಗೇಟ್ಗಳನ್ನ ವೀಕ್ಷಣೆ ಮಾಡ್ತಾರೆ. ಆ ಬಳಿಕ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ಸಭೆಯನ್ನ ಮಾಡ್ತಾರೆ. ಸಭೆಯ ಬಳಿಕ ಇನ್ನಷ್ಟು ನೀರಿನ ಪ್ರಮಾಣವನ್ನ ಹೊರಬಿಡಬೇಕಾ ಅಥವಾ ಬೇಡವಾ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಅದರ ಜೊತೆಗೆ ಯಾವ ರೀತಿಯಾಗಿ ದುರಸ್ತಿ ಮಾಡಬೇಕು, ಏನೆಲ್ಲ ಕ್ರಮಗಳನ್ನ ಇಮಿಡಿಯೇಟ್ ಆಗಿ ತೆಗೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಸಭೆ ಮಾಡಿ ಆ ಬಳಿಕ ಸುದ್ದಿಗೋಷ್ಠಿಯನ್ನು ನಡೆಸಿ ಸಂಪೂರ್ಣವಾಗಿ ಏನೆಲ್ಲ ಕ್ರಮಗಳನ್ನ ಕೈಗೊಂಡಿದ್ದಾರೆ, ಜೊತೆಗೆ ಮುಂದೆ ಏನ್ ಮಾಡ್ತಾರೆ, ಜೊತೆಗೆ ಜನರಿಗೆ ಏನ್ ಹೇಳ್ತಾರೆ ಅನ್ನೋದು ಸಾಕಷ್ಟು ಕುತೂಹಲ ಕೇಳಿಸತಕ್ಕಂಥದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ರೇಣುಕಾರಾಧ್ಯ ಡೀಟೇಲ್ಸ್ಗಾಗಿ. ವೆಲ್ಕಮ್ ಬ್ಯಾಕ್. ಟಿಬಿ ಡ್ಯಾಮ್ಗೆ ಈಗ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಭೇಟಿ ಕೊಟ್ಟಿದ್ದಾರೆ. ಡ್ಯಾಮ್ ಹತ್ರ ಹೋಗಿದ್ದಾರೆ. ಅವರು ಆಲ್ರೆಡಿ ರೀಚ್ ಆಗಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಲ್ಲಿ ವೀಕ್ಷಣೆಯನ್ನು ಕೂಡ ಮಾಡ್ತಾರೆ.
DK ಶಿವಕುಮಾರ್ ತುಂಗಭದ್ರಾ ಡ್ಯಾಮ್ ಅನ್ನ ವೀಕ್ಷಣೆ ಮಾಡ್ತಾರೆ. ಅಂದ್ರೆ ಪರಿಸ್ಥಿತಿ ಎಷ್ಟು ತುರ್ತಾಗಿದೆ ಅನ್ನೋದನ್ನ ಅವ್ರು ಅರ್ಥ ಮಾಡ್ಕೊಂಡಿದ್ದಾರಾ ಅಂತ ಅನ್ಸುತ್ತೆ. TB ಡ್ಯಾಮ್ಗೆ ಭೇಟಿ ಕೊಡ್ತಾ ಇದ್ದಾರೆ DK ಶಿವಕುಮಾರ್. ಸಣ್ಣ ನೀರಾವರಿ ಸಚಿವರು ಕೂಡ ಅವ್ರ ಜೊತೆಗೆ ಇರ್ತಾರೆ ಅಂತ ಹೇಳಲಾಗಿದೆ. ಅಧಿಕಾರಿಗಳು ಕೂಡ ಸಾಥ್ ಕೊಡ್ತಾ ಇದ್ದಾರೆ. ಅಲ್ಲಿನ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳನ್ನ ಕರ್ಕೊಂಡು TB ಡ್ಯಾಮ್ ವೀಕ್ಷಣೆಗೆ ಬಂದಿದ್ದಾರೆ DK ಶಿವಕುಮಾರ್. ಇನ್ನು CM ಕೂಡ ಮಂಗಳವಾರ ಬರ್ತಾರೆ ಅಂತ ಹೇಳಲಾಗಿದೆ. ಇವರು ಬಾಗಿನ ಅರ್ಪಿಸೋದಕ್ಕೆ CM ಬರಬೇಕಾಗಿತ್ತು, ಆದರೆ ಈಗ ಪರಿಸ್ಥಿತಿ ಹಿಂಗಾಗಿರೋದ್ರಿಂದ ಬಾಗಿನ ಅರ್ಪಿಸೋದಿಲ್ಲ ಅಂತ ಅನ್ಸುತ್ತೆ. ಎನಿವೆ DK ಶಿವಕುಮಾರ್ ಈಗ ಭೇಟಿ ಕೊಟ್ಟಿದ್ದಾರೆ. DK ಶಿವಕುಮಾರ್ ಅವರು ಆಂಧ್ರ ಪ್ರದೇಶ ತೆಲಂಗಾಣ ಅಧಿಕಾರಿಗಳ ಜೊತೆ ಏನಾದರೂ ಮಾತಾಡ್ತಾರಾ? ಓವರ್ ಆಲ್ TB ಮಂಡಳಿಯ ಎಲ್ಲ ಅಧಿಕಾರಿಗಳ ಜೊತೆ, ಮುಖ್ಯವಾದ ಅಧಿಕಾರಿಗಳ ಜೊತೆ ಮಾತನಾಡ್ತಾರಾ? ಇನ್ನೂ ಸಾಕಷ್ಟು ಸಮರ್ಥ ಅಧಿಕಾರಿಗಳು ಬೇಕು ಅಲ್ಲಿಗೆ ಅಂತ ಹೇಳಲಾಗ್ತಾ ಇದೆ. ಆಮೇಲೆ ಹೆಚ್ಚಾಗಿ ಆಂಧ್ರ ಪ್ರದೇಶದವರು ಇದ್ದಾರೆ ಅನ್ನುವಂಥ ಮಾತಿದೆ. ಸಾಕಷ್ಟು ಗೊಂದಲಗಳು ಇದ್ದಾವೆ TB ಡ್ಯಾಮ್ ನಿರ್ವಹಣೆಯ ವಿಚಾರದಲ್ಲಿ. ಅದೆಲ್ಲವನ್ನು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅಡ್ರೆಸ್ ಮಾಡ್ತಾರಾ? ಈಗ ಅವರು ಅಧಿಕಾರಿಗಳ ಜೊತೆ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಇಟ್ಕೊಂಡಿದ್ದಾರೆ ಅಂತ ಹೇಳಲಾಗಿದೆ. ಏನು ಕಾರಣ ಇದಕ್ಕೆ ಅಂತ, ತುರ್ತು ಪರಿಹಾರ ಕ್ರಮಗಳನ್ನ ಕೈಗೊಳ್ತಾರಾ? ಕಾದು ನೋಡಬೇಕಾಗಿದೆ. ಹೆಚ್ಚು ಶಾಸಕರ ಮೀಟಿಂಗ್ ಆಗಿದೆ. ದಿಢೀರ್ ಸಭೆ ದೊಡ್ಡ ಮಟ್ಟದ ಕುತೂಹಲಕ್ಕೆ ಕಾರಣ ಆಗಿದೆ. BSY ಮಾಜಿ ಆಪ್ತ ಸಹಾಯಕ NR ಸಂತೋಷ್ ಬೆಳಗಾವಿ ರೆಸಾರ್ಟ್ನಲ್ಲಿ ನಡೀತಾ ಇರುವಂತಹ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಅಂದ್ರೆ ರಮೇಶ್ ಜಾರಕಿಹೊಳಿ, ಮಾಜಿ ಸಚಿವ ಅರವಿಂದ್ ಲಿಂಬಾವಳಿ, ಮಾಜಿ ಸಂಸದ ಪ್ರತಾಪ್ ಸಿಂಹ, ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಕೂಡ ಭಾಗಿಯಾಗಿದ್ದಾರೆ. ಕುಮಾರ್ ಬಂಗಾರಪ್ಪ, GM ಸಿದ್ದೇಶ್ವರ್, ಶಾಸಕ BP ಹರೀಶ್ ಸೇರಿದಂತೆ ಹಲವು ನಾಯಕರು ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮೈಲಾರಿ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮೈಲಾರಿ, ದಿಢೀರ್ ಭೇಟಿ, 10ಕ್ಕೂ ಹೆಚ್ಚು ಜನ ಭಾಗಿಯಾಗಿದ್ದಾರೆ ಬಿಜೆಪಿ ನಾಯಕರು ಅಂತ ಹೇಳಲಾಗ್ತಾ ಇದೆ. ಏನಿರಬಹುದು ಈ ಸೀಕ್ರೆಟ್ ಮೀಟಿಂಗ್ ನ ಸೀಕ್ರೆಟ್ ಇನ್ಸೈಡ್ ಮಾಹಿತಿಯನ್ನ ಕೊಡ್ತಾ ಹೋಗೋದಾದ್ರೆ? ಖಂಡಿತ ಶ್ರುತಿ, ಏನು ಮೂಡ ಹಗರಣಕ್ಕೆ ಸಂಬಂಧಿಸಿದಂತೆ ಮೈಸೂರು ಪಾದಯಾತ್ರೆ ಮುಕ್ತಾಯ ಬೆನ್ನಲ್ಲೇ ಈಗ ಅತೃಪ್ತ BJPಯ ನಾಯಕರು ಬೆಳಗಾವಿಯ ಖಾಸಗಿ ಹೋಟೆಲ್ನಲ್ಲಿ ಸಭೆಯನ್ನು ಮಾಡ್ತಿದ್ದಾರೆ. ಪ್ರಮುಖವಾಗಿ ಏನು ನಾನು ಕೂಡ ಈಗ ಸದ್ಯ ಖಾಸಗಿ ಹೋಟೆಲ್ ಮುಂಭಾಗದಲ್ಲಿದ್ದೇನೆ. ರಮೇಶ್ ಜಾರಕಿಹೊಳಿ ಮತ್ತು ಏನು ಯತ್ನಾಳ್ ನೇತೃತ್ವದಲ್ಲಿ ಈ ಒಂದು ಸಭೆ ಆಗ್ತಿದೆ. ಸಭೆಯಲ್ಲಿ ಪ್ರಮುಖವಾಗಿ ಏನು ಈಗಾಗಲೇ ಮೂಡ ಹಗರಣಕ್ಕೆ ಸಂಬಂಧಿಸಿದಂತೆ ಮೈಸೂರು ಪಾದಯಾತ್ರೆ ಆಯಿತು. ಇದರ ಬೆನ್ನಲ್ಲೇ ಈಗ ಬಳ್ಳಾರಿ ಪಾದಯಾತ್ರೆ ಕೂಡ ಈ ನಾಯಕರು ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಈ ಒಂದು ಏನು ಈ ಒಂದು ಸಭೆಯಲ್ಲಿ ಈಗಾಗಲೇ ರೆಬಲ್ ನಾಯಕರು ಸಭೆಯಲ್ಲಿ ಭಾಗಿಯಾಗಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ BJPಯ ಮಾಜಿ ಆಪ್ತ ಸಹಾಯಕ ಆಗಿರುವಂಥ NR ಸಂತೋಷ್ ಸೇರಿದಂತೆ ಏನು ಅರವಿಂದ್ ಲಿಂಬಾವಳಿ ಇರ್ಬೋದು, ಪ್ರತಾಪ್ ಸಿಂಹ ಇರ್ಬೋದು ಮತ್ತು ರಮೇಶ್ ಜಾರಕಿಹೊಳಿ